ಆಪ್ಕಿ ಅದಾಲತ್ನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ರವರ ಮೇಲೆ ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ಎಂಬ ಆರೋಪವಿದೆ. ನೀವು ರಾಜಕೀಯದ ಬಗ್ಗೆ ತುಂಬಾ ಮಾತುಗಳನ್ನ ಹೇಳಿದ್ರಿ. ಆದರೆ ಪಂಜಾಬ್ನಲ್ಲಿ ಏನು ರಾಜಕೀಯ ಇದೆ, ಅವ್ರು ಏನು ಹೇಳ್ತಾರೆ ಅಂದರೆ, ನೀವು 122 MLAಗಳನ್ನ MP ಗಳನ್ನ ಅಂದರೆ ಫಾರ್ಮರ್ MP ಗಳಿಗೆ ಫಾರ್ಮರ್ MLAಗಳಿಗೆ ಅವರ ಸೆಕ್ಯೂರಿಟಿ ವಿಡ್ರಾ ಮಾಡಿದಿರಂತೆ. ಸರ್, ಸೆಕ್ಯೂರಿಟಿ ಅವ್ರನ್ನ ಇಟ್ಕೊಂಡು ಇವರು ಅವ್ರ ಹತ್ರ ಸೆಕ್ಯೂರಿಟಿ ಕೆಲಸ ಅಂತೂ ಮಾಡಿಸ್ತಿರ್ಲಿಲ್ಲ. ಸೆಕ್ಯೂರಿಟಿ ಆಫೀಸರ್ಸ್ ಪಂಜಾಬ್ ಪೊಲೀಸಿಂದ ಇನ್ನೂ ತುಂಬ ಜನ ಇದಾರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ. ಅವರು ಅಲ್ಲಿ ಅವರ ಎಮ್ಮೆಗಳನ್ನ ಕಾಯ್ತಾ ಇದ್ದಾರೆ, ಅವರ ಕೋಳಿಗಳನ್ನ ಸಾಕ್ತಾ ಇದ್ದಾರೆ, ಅವ್ರ ಮನೆಗಳ ಕೆಲಸ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದಾರೆ, ಸೆಕ್ಯೂರಿಟಿ ತಗೊಂಡಿದ್ದಾರೆ. ಅಲ್ಲ, ಅಷ್ಟೊಂದು ಅಪಾಯ ಏನಿದೆ ನಿಮ್ಗಿಲ್ಲಿ? ಅವ್ರು ಹೇಳ್ತಾರೆ ನಮ್ಮ ಜೀವಕ್ಕೆ ಆಪತ್ತಾದ್ರೂ ಪರವಾಗಿಲ್ಲ, ಆದರೆ ಮಾನ್ ಸಾಬ್ ಅವರು ಅವ್ರಿಗೆ ಮತ್ತೆ ಅವರ ಪರಿವಾರದವ್ರಿಗೆ ಅಂತ 1,000 ಆಫೀಸರ್ಸ್ ಹಾಗೂ ಆಳ್ಗಳನ್ನ ಸೆಕ್ಯೂರಿಟಿಗೋಸ್ಕರ ಇಟ್ಕೊಂಡಿದ್ದಾರೆ. ಕೆಲಸ ಮಾಡಿ ಅವರಿಗೆ ಲಿಸ್ಟ್ ಕೊಡೋಕೆ ಹೇಳಿ ನನಗೆ, ಅದು ಸರಿನಾ? ಎಲ್ಲಿ 1000? ಈ ಪ್ರೋಟೋಕಾಲ್ ಅಲ್ಲಿ ಏನಿರುತ್ತೆ ಅಷ್ಟನ್ನ ನನ್ಗಂತೂ ಅದು ಗೊತ್ತೇ ಇಲ್ಲ. ಹೇಳ್ತಾರೆ ಸಿದ್ದು ಮೂಸೇವಾಲ ಅವರ ಹತ್ಯೆ ಏನಕ್ಕಾಯ್ತು ಅಂದ್ರೆ ಅವರ ಸೆಕ್ಯೂರಿಟಿನ ಕಡಿಮೆ ಮಾಡಿದ್ದಕ್ಕೆ ಅದನ್ನ ಅನೌನ್ಸ್ ಕೂಡ ಮಾಡಿ ಹೇಳ್ತಾರೆ. ಯಾವ ದಿನ ಘಟನೆ ಆಯ್ತು ಆ ದಿನ ಕೂಡ ಅವ್ರ ಮನೆಯಲ್ಲಿ 2 ಜನ ಗನ್ಮನ್ ಇದ್ರು, ಅವ್ರ ಜೊತೆ ಕರ್ಕೊಂಡು ಹೋಗಿಲ್ಲ. ಅವ್ರ ಹತ್ರ ಅವರೇ ಮಾಡಿಸ್ಕೊಂಡಿರುವಂಥ ಬುಲೆಟ್ ಪ್ರೂಫ್ ಗಾಡಿ ಇತ್ತು, ಅದನ್ನು ತಗೊಂಡೋಗಿರಲಿಲ್ಲ. ಸೊ ರೀಸನ್ ಬರೀ ಇದೆಯಾ? ಅಲ್ಲ. ಸಾವು ಏನಂದರೆ ಅದು ಯಾರದೇ ಆಗಿರಲಿ, ಅದು ತುಂಬ ನೋವುಂಟು ಮಾಡುತ್ತೆ. ಅವರ 29 ಏನು ಗ್ಯಾಂಗ್ಸ್ಟರ್ಸ್ ಇದ್ದಾರೋ ಅವ್ರನ್ನ ಹಿಡಿದುಬಿಟ್ರು, 3 ಜನನ ಎನ್ಕೌಂಟರ್ ಮಾಡಿದ್ರು, 3000 ಪೇಜಿನ ಅದು ಚಲನ ಪ್ರಸ್ತುತಪಡಿಸಿದ್ರು. ನಾವು ನಮ್ಮ ಕಡೆಯಿಂದ ನೋಡಿ, ನಂದು ಯಾರ ಜೊತೆನೂ ಯಾರು ಆ ಥರ ಇಲ್ಲ ಸರ್. ನನ್ನ ಜೊತೆ ಯಾರು ಮಾಫಿಯಾನ ಸಾಕ್ತಾರೋ, ಇಲ್ಲ ಯಾವುದು ಗ್ಯಾಂಗ್ಸ್ಟರ್ಗೆ ಪೊಲಿಟಿಕಲ್ SLM ಕೊಡ್ತಿರ್ಬೋದು ಕೆಲವರಲ್ಲಿ. ನಾವಂತೂ ಪಂಜಾಬಿನ ಜನತೆಗೋಸ್ಕರ ಕೆಲಸ ಮಾಡೋದು. ಯಾರಾದರೂ ಯಾರಾಗಿದ್ರೋದು, ಯಾರನ್ನ ಹಿಡಿದಿದ್ರು, ಅವ್ರನ್ನ ಯಾರು ಸಾಕ್ತಾಯಿದ್ರು ಹೇಳಿ? ಅವರು ಬೇರೆ ಪಾರ್ಟಿಯವರಾಗಿದ್ರು, ಅವ್ರ ಕಡೆಯವರು, ಇವ್ರ ಕಡೆಯವರು, ಅವ್ರ ಕಡೆಯವರು. ಈಗ ಅದೆಲ್ಲ ಪಂಜಾಬಲ್ಲಿ ನಿಂತು ಹೋಗಿದೆ. ಮಾಫಿಯಾ ಸಿಸ್ಟಮ್ ಬಂದಾಗಿದೆ. ಸ್ಯಾಂಡ್ ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಟ್ರಾನ್ಸ್ಪೋರ್ಟ್ ಮಾಫಿಯಾ ಎಲ್ಲ ಬಂದಾಗ ಹೋಗಿದೆ. ಹಾಗಾಗಿ ಇವರೆಲ್ಲ ನನಗೆ ಬೈತಾ ಇದ್ದಾರೆ ಅಷ್ಟೇ. ಯಾಕಂದರೆ ನನಗೆ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ ಸರ್. ಒಂದಂತೂ ಖಂಡಿತ, ನನ್ನ ಕಣ್ಮುಂದೆ ಯಾರಾದರೂ ಪಂಜಾಬಿನ ದುಡ್ಡನ್ನ ಲೂಟಿ ಮಾಡಿದರೆ, ಮತ್ತಾಗ ನನ್ನ ಹತ್ರ ಪೆನ್ ಇದ್ರೆ ಅವ್ನ ಲೆಕ್ಕ ಬರೆಯುವಂಥ ಪೆನ್ನು, ಆ ಲೆಕ್ಕನ ಖಂಡಿತವಾಗ್ಲೂ ನಾನು ಚುಕ್ತಾ ಮಾಡ್ತೀನಿ. ನಮ್ಮ ಪಂಜಾಬಲ್ಲಿ ಒಂದು ರೂಲ್ ಇದೆ. ಏನಂದರೆ, ನೀವು ಯಾವಾಗ MLA ಆಗ್ತಿರೋ ನಿಮ್ಗೊಂದು ಸ್ಯಾಲ್ರಿ ಸಿಗುತ್ತೆ 85,000 ಪ್ಲಸ್ ಏನು ಇನ್ಸೆಂಟಿವ್ಸ್ ಮತ್ತು ಭತ್ಯೆ ಇರುತ್ತೋ. ಒಂದು ವೇಳೆ ನೀವು MLA ಆಗಲಿಲ್ವೋ ಆಗ ನಿಮಗೆ 70,000 ರಿಂದ 75,000 ಪೆನ್ಷನ್ ಸಿಗುತ್ತೆ. ಒಂದು ವೇಳೆ ನೀವು ಮುಂದಿನ ಬಾರಿ MLA ಆದರೆ ಆಗ ಮತ್ತೆ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ. ಒಂದು ವೇಳೆ ನೀವು 4 ಸಲ MLA ಆದರೆ 5ನೇ ಸಲ ನಿಮಗೆ ಪಾರ್ಟಿಯವರು ಟಿಕೆಟ್ ಕೊಟ್ಟಿಲ್ಲ, ನೀವೆಲ್ಲಿ ಸೋತಿದ್ರು ಅಲ್ಲಿ, ಆಗ ನಿಮಗೆ 4 ಪೆನ್ಷನ್ಗಳು ಸಿಗುತ್ತೆ. ಅಂದರೆ 70 ಜೋಡಿಸಿದ್ರೆ 2,80,000 ಸಿಗುತ್ತೆ. ಅಂದರೆ ನೀವು ಎಷ್ಟು ಸಲ MLA ಆಗ್ತಿರೋ ನಿಮ್ಮ ಪೆನ್ಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಕೆಲವರಿಗಂತೂ ಸೋಲೋದ್ರಲ್ಲೇ ಲಾಭ ಇತ್ತು. ಗೆದ್ರೆ ಬರೀ 50 ಅಷ್ಟೇ, ಸೋತ್ರೆ 3 ಲಕ್ಷ. ಆಗ ನಾನು ಹೇಳಿದೆ, ಇದು ಯಾಕೋ ಸರಿ ಹೋಗ್ತಿಲ್ಲ. ನೀವು 2 ದಿನ ವಿಧಾಯಕರಾಗಿದ್ರು ಕೂಡ ನಿಮಗೆ ಸಿಗೋದು ಒಂದೇ ಅಂತ. ಸೊ ನಾನು ಎಲ್ರಿಗೂ ಹೇಳೋಕ್ಕೆ ಶುರು ಮಾಡಿದೆ, ಒಬ್ಬ ವಿಧಾಯಕ 1 ಪೆನ್ಷನ್, ಮತ್ತು ಯಾವುದೇ ಥರದ ಪೆನ್ಷನ್ ಕೂಡ ನಿಮ್ಗೆ ಕೊಡೋಕ್ಕಾಗಲ್ಲ. ಮತ್ತೇನು ಹೇಳ್ತೀನಿ ಅಂದರೆ, ನಾನು ಇದೇನು ಗೊತ್ತಿಲ್ಲ, ಅದೇನೋ ದೊಡ್ಡದಾಗಿ ಖರೀದಿ ಮಾಡ್ತಾರೆ ಇವರೆಲ್ಲ, JV ತಗೊಂಡೆ, ಇದು ನಂದು ಅದು ನಂದು ಅಂತೆಲ್ಲ. ಅವ್ರಿಗೇನು ಹೇಳ್ತೀನಿ ಅಂತಂದರೆ, ಅದು ಎಷ್ಟು ಬೇಕಾದರೂ ನೀವು ಜೋಡಿಸಿ ಇಟ್ಕೊಂಡಿರಿ, ದುಡ್ಡು, ಚಿನ್ನ, ಐಶ್ವರ್ಯ, ಒಂದು ಮಾತನ್ನಂತೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಸಮಾಧಿಗೆ ಜೇಬಂತೂ ಇರೋದೇ ಇಲ್ಲ, ಎಲ್ಲವೂ ಇಲ್ಲೇ ಉಳಿದು ಬಿಡುತ್ತೆ. ನಾನು ನಿಮ್ಮ ಮುಂದೆ ಅಂಥ ಒಂದು ಎಕ್ಸಾಂಪಲ್ ಇದ್ದೀನಿ. ನಾನು ಯಾವತ್ತು ಯೋಚನೆ ಮಾಡಿರಲಿಲ್ಲ. ಚಿಕ್ಕದೊಂದು ಹಳ್ಳಿಯಲ್ಲಿ ಇದ್ಕೊಂಡು ಎಮ್ಮೆಗಳ ಬಾಲ ಹಿಡ್ಕೊಂಡು ಈಜೋದನ್ನ ಕಲ್ತಿ ನಾವು. ಅದು ಎಮ್ಮೆಗಳು ಕೆರೆಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಈಗ ಕೂಡ ಅಲ್ಲಿಗೆ ಹೋಗ್ತೀನಿ. ನಮ್ಮಮ್ಮ ಅಲ್ಲೇ ಇರೋದು, ಊರಲ್ಲಿ ಬಂದು ಹೋಗ್ತಾ ಇರ್ತಾರೆ. ಮತ್ತು ನಮ್ಮ ಅಮ್ಮನಲ್ಲಿ ಅದು ನನಗೆ ತುಂಬ ಒಳ್ಳೇದು ಅನಿಸಿದಂದರೆ, ಯಾರೋ TV ಅವ್ರು ಬಂದಿದ್ರು ನಮ್ಮಮ್ಮನ ಇಂಟರ್ವ್ಯೂ ಮಾಡೋದಕ್ಕೆ. ಊರಿನವರೆಲ್ಲ ಮನೇಲೇ ಇದ್ದರು. ಮನೇಲಿ ಒಂದು ಹಿಂದ್ಗಡೆ ಗೋಡೆ ಇತ್ತು, ಅದನ್ನು ನೋಡಿ ಹೇಳ್ತಾರೆ, ನೀವು ಮುಖ್ಯಮಂತ್ರಿ ಅವ್ರ ಅಮ್ಮ, ಮನೆ ಗೋಡೆ ನೋಡಿ ಹೇಗಿದೆ ಪರಿಸ್ಥಿತಿ, ಸ್ವಲ್ಪ ಇದನ್ನು ಸರಿ ಮಾಡಿಸ್ಕೊಳ್ಳಿ. ಆಗ ನಮ್ಮಮ್ಮ ಹೇಳಿದರು, ಹೊಸ ಮನೆ ಬೇಕಾದರೂ ಆಗಲಿ, ಭಗವಂತ ಮಾಡಲಿ, ಆದರೆ ಇಲ್ಲಿ ಒಡೆಯೋ ಕೆಲಸ ಯಾವುದೂ ಆಗೋದಿಲ್ಲ. ಯಾರಿಗೆ ಗೊತ್ತು ಯಾವ ಅದೃಷ್ಟದ ಇಟ್ಟಿಗೆ ಈ ಮನೆಯಲ್ಲಿ ಕೂತಿದೆ ಅಂತ, ನನ್ನ ಮಗಂಗೆ ಇಂಥ ಉಚ್ಚ ಪದವಿ ಕೊಡಿಸಿದೆ ಅಂತ. ಆ ಇಟ್ಟಿಗೆ ಮೇಲೆ ನಾನು ಸುತ್ತಿಗೆ ಬೀಳಿಸೋದಕ್ಕೆ ಇಷ್ಟಪಡೋದಿಲ್ಲ. ನಾವಂತೂ ದಿನಕ್ಕೆ 2 ಸಲ ಪ್ರಾರ್ಥನೆ ಮಾಡುವಂಥವ್ರು. ಗಾಡಿಯ ಕೆಳಗಡೆ ಯಾವುದಾದ್ರೂ ಗುಬ್ಬಚ್ಚಿ ಅಥವಾ ಪಾರಿವಾಳ ಬಂದು
ಅಲ್ಲೇ ಸತ್ತೋದ್ರೆ ಅಲ್ಲೇ 2 ನಿಮಿಷ ಮೌನವ್ರತ ಮಾಡುವಂತ ಜನರು ಎಲ್ರು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಭಗವಂತವ್ರೆ, ಯಾರು ಎಮ್ಮೆಯ ಬಾಲ ಹಿಡ್ಕೊಂಡು ಕೆರೆ ಕಡೆಗೆ ಹೋಗ್ತಾ ಇದ್ರೋ ಅವ್ರು ಮುಖ್ಯಮಂತ್ರಿ ಆಗೋದ್ರೆ ಅವ್ರ ತಲೆ ಕೆಟ್ಟೋಗುತ್ತೆ ಅಲ್ವಾ? ನನಗೆ ಪತ್ರಕರ್ತರು ಕೇಳಿದ್ರು, ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡದ ತಲೆ ಎಲ್ಲ ಹಾಳಾಗೋಗುತ್ತೆ ಅಂತ. ನಿಮ್ಮ ತಲೆ ಯಾಕೆ ಹಾಳಾಗ್ಲಿಲ್ಲ? ನಾನು ಹೇಳಿದ ಅದಕ್ಕೊಂದು ವ್ಯತ್ಯಾಸ ಇದೆ. ಅದು ಅವರಿದ್ದಾರಲ್ಲ, ಅವ್ರು ಕುರ್ಚಿ ಮೇಲೆ ಕೂತ್ಕೊಂಡು ಫೇಮಸ್ ಆಗ್ತಾರೆ. ನಾನು ಫೇಮಸ್ ಆಗಿ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀನಿ. ಇಂಥ ಖ್ಯಾತಿನೆಲ್ಲ ನನಗೆ 17 ವರ್ಷ ವಯಸ್ಸಾಗಿತ್ತು. ಐ ವಾಸ್ 17 years old ವೆನ್ ಐ ಬಿಕಮ್ ಎ ಬಿಗ್ ಸ್ಟಾರ್. 17 ವರ್ಷ ಆಗಿತ್ತು ನನಗೆ. +2 ಗ್ರೇಡಲ್ಲಿ ಓದ್ತಾ ಇದ್ದೆ ನಾನು. ಸೊ ದುಡ್ಡಿನ ಕಮ್ಮಿ ಇರಲಿಲ್ಲ, ಖ್ಯಾತಿ ಕಮ್ಮಿ ಇರಲಿಲ್ಲ. ಅವ್ರು ಹೇಳ್ತಾರೆ ಸ್ಟೇಜ್ ನಡ್ಸೋದು ಬೇರೆ ವಿಷಯ, ಸ್ಟೇಟ್ ನಡ್ಸೋದು ಬೇರೆ ವಿಷಯ ಅಂತ. ಸೊ ಸ್ಟೇಜ್ ನಡೆಸ್ತಾ ಇದ್ದೀನಲ್ಲ, ಅವ್ರು ಸ್ಟೇಟ್ ನಡೆಸಲಿ. ಅವ್ರಿಗೆ ಹೇಳಿ ಸ್ಟೇಜ್ ನಡೆಸೋದಕ್ಕೆ. ನಾನು ಸ್ಟೇಟ್ ನಡೆಸ್ತಾ ಇದ್ದೀನಿ. 29,237 ಸರ್ಕಾರಿ ನೌಕರಿನ ಕೊಡಿಸಿದ್ದೀವಿ. 582 ಆಮ್ ಆದ್ಮಿ ಕ್ಲಿನಿಕ್ ಓಪನ್ ಆಗಿದೆ. 80 ರೆಡಿ ಆಗ್ತಾ ಇದೆ. ಸ್ಕೂಲ್ ಆಫ್ ಎಮಿನಸ್ ತಯಾರಿದೆ. 15 ಆಗಸ್ಟ್ಗೆ 15 ಸ್ಕೂಲ್ ಆಫ್ ಎಮಿನಸ್ ಓಪನ್ ಆಗುತ್ತೆ. ಮತ್ತೆ ವಿದ್ಯುತ್ 80%, 88% ಮನೆಗಳಿಗೆ ಫ್ರೀಯಾಗಿ ಹೋಗ್ತಾ ಇದೆ ಸರ್. ನೋಡಿ, ಇಲ್ಲೇ ಪಂಜಾಬ್ನವ್ರು ಯಾರಾದರೂ ಇದ್ರೆ ನೀವು ಅವ್ರನ್ನ ಕೇಳ್ಬಿಡ್ಬೋದು ಸರ್. ನಾನು ಪಂಜಾಬ್ ಇಲ್ಲಿಂದ 200 ಕಿಲೋಮೀಟರ್ ಅಷ್ಟೇ ದೂರ. ನೀವು ಕ್ಯಾಮ್ರಾ ಕಳಿಸ್ಕೊಡಿ, ಅಲ್ಲೇ ನೀವು ಎಲ್ಲವನ್ನು ತಿಳ್ಕೊಬೋದು. ಕ್ಯಾಮ್ರಾ ಕಳ್ಸಿದ್ರೆ ಅಲ್ಲಿ ಎಲ್ಲಾ ಕಡೆನೂ ಭಗವಂತ ಮಾನ್ ಅವರ ಫೋಟೋನೇ ಕಾಣಿಸುತ್ತೆ. ಏನೇ ಕೆಲಸ ಆಗ್ಬೇಕಾದ್ರೂ ಎಲ್ಲಕ್ಕಿಂತ ಮುಂಚೆ ಭಗವಂತ ಮಾನ್ ಅವರ ಫೋಟೋ. ನೀವು ತೋರ್ಸಕ್ಕಾಗ್ದಿರೋ ಜಾಗದಲ್ಲಿ ಕೂಡ ನನ್ನ ಫೋಟೋ ಇದೆ, ಅದು ಜನಗಳ ಮನಸ್ಸಲ್ಲಿ. ಗುಂಪಲ್ಲಿ ತುಂಬಾ ಮುಖಗಳನ್ನ ನೋಡಿದ್ದೀವಿ, ಆದ್ರೆ ಒಂದು ಮುಖದಿಂದ ಎಷ್ಟೊಂದು ಗುಂಪನ್ನ ಯಾವತ್ತೂ ನೋಡಿಲ್ಲ. ತುಂಬಾ ಪ್ರೀತಿಸ್ತಾರೆ ಜನ ಸರ್. ಇವತ್ತಿನ ಟೈಮಲ್ಲಿ ಎಷ್ಟೊಂದು ಪ್ರೀತಿ ತೋರಿಸ್ತಾರೆ ಜನ ಅಂತಂದ್ರೆ, ನಾನು ಹೋಗ್ತಾ ಇದ್ರೆ ಹೂವಿಂದ ನನ್ನ ಪಗಡಿ ತುಂಬ ಹೋಗ್ಬಿಡುತ್ತೆ, ಅಷ್ಟೊಂದು ಸುರಿಸ್ತಾರೆ. ಗಾಡಿಲಿರೋ ಹೂವನ್ನ ತೆಗೆದ್ಬಿಟ್ಟು ಕೂತ್ಕೊಳ್ಳೋದಕ್ಕೋಸ್ಕರ ಜಾಗ ಮಾಡ್ಕೋಬೇಕಾಗತ್ತೆ. ಅಮ್ಮಂದಿರೇನಿರ್ತಾರೆ, ಅವರು ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡ್ತಾರೆ, ಹಾರೈಸ್ತಾರೆ. ಹೆಣ್ಮಕ್ಳು ಹಾರೈಸ್ತಾರೆ. ಯುವಕರೆಲ್ಲ ಹೀಗೆ ಹೆಗ್ಲ ಮೇಲೆ ಕೈ ಹಾಕೊಂಡು ನನ್ನ ಜೊತೆ ಸೆಲ್ಫಿ ತಗೋತಾರೆ. ಇವತ್ತಿನ ಪ್ರಪಂಚದಲ್ಲಿ ಪೊಲಿಟಿಷಿಯನ್ ಜೊತೆ ನಾನು ನನ್ನಷ್ಟಕ್ಕೇನೆ ಯೋಚನೆ ಮಾಡ್ತೀನಿ, ಏನಪ್ಪ ಭಗವಂತ ಮಾನ್, ನೀನು ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಯೋ ಏನೋ, ಈ ಜನ್ಮದಲ್ಲಿ ನಿನ್ಗೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ. ಇಲ್ಲಾಂದ್ರೆ ಬೇರೆ ಪಾರ್ಟಿಯಲ್ಲಿ ಕೂಡ ಇದ್ದಾರೆ ಪೊಲಿಟಿಷಿಯನ್ಸು, ಅವ್ರ ಜೊತೆ ಕೈ ಮಿಲಾಯಿಸಿದ್ರೆ ಆಮೇಲೆ ಲೆಕ್ಕ ಮಾಡಬೇಕಾಗತ್ತೆ, ಬೆರಳು ಇದೆಯೋ ಇಲ್ಲ ತಗೊಂಡೋಗಿದ್ದಾರೆ ಅದನ್ನೋ ಅಂತ. ನಿಜವಾಗ್ಲೂ ಸರ್. ನೋಡಿ, ಇದರಿಂದ ಏನ್ ನೆನಪಾಯ್ತು ಅಂದ್ರೆ, ಆಗ ಬಾದಲ್ ಸಾಹೇಬ್ರ ಫೋಟೋ ಅಂಟಿಸ್ಬೇಕಾದ್ರೆ ಇಲ್ಲ ಅಮರೀಂದರ್ ಸಿಂಗ್ ಅವ್ರ ಫೋಟೋ ಅಂಟಿಸ್ಬೇಕಾದ್ರೆ ನೀವು ದುಡ್ಡು ವೇಸ್ಟ್ ಆಗ್ತಿದೆ ಅಂತ ಹೇಳ್ತಿದ್ರಿ. ಈಗೇನಾಗಿದೆ ಅಂದ್ರೆ, ಈಗ ಕ್ಲಿನಿಕ್ ಮೇಲೂ ಕೂಡ ಭಗವಾನ್ ಮಾನ್ ಅವರ ಫೋಟೋ ಇರುತ್ತೆ. ಸರ್ ಮೊದಲನೇ ಮಾತೇನಂದ್ರೆ, ಏನಾದರೂ ಒಂದು ಒಳ್ಳೆ ಕೆಲಸ ನಡೀತಿರ್ಬೇಕಾದ್ರೆ ಅದು ಜನಗಳ ತನಕ ತಲುಪಬೇಕಲ್ವಾ? ಮತ್ತೆ ಎಲ್ಲರ ಹತ್ರ ವಾಟ್ಸಪ್ ಕೂಡ ಇರೋದಿಲ್ಲ. ಈಗ ಚಿಕ್ಕ ಊರುಗಳಿಗೆ ನಿಮ್ಮ ಮಾತನ್ನ ತಲುಪಿಸ್ಬೇಕು ಅಂದ್ರೆ ಆ ಊರ್ನವ್ರು ಎಲ್ಲಿಗೆ ಹೋಗ್ತಾರೋ, ಪಂಜಾಬ್ ಕೆಲಸ ಮಾಡ್ತಾರೆ, ಆದ್ರೆ ಅವರ ಚುನಾವಣೆ ಬಗ್ಗೆ ಗುಜರಾತ್ನವರು ನೋಡ್ಲಿ ಬಿಡಿ. ಗುಜರಾತ್ನವರು ನೋಡ್ಕೊಂಡು ಅವ್ರ ಸರ್ಕಾರಕ್ಕೆ ಹೇಳಿ, ಪಂಜಾಬ್ನಲ್ಲಿ ನೋಡಿ ಎಷ್ಟೊಂದು ಒಳ್ಳೆ ಕೆಲಸ ಆಗ್ತಿದೆಯಾ ಅಂತ. ಇಲ್ಯಾಕೆ ಮಾಡಲ್ಲ ನೀವು? ನಾನಂತೂ ಹೀಗೇನೆ ಹೇಳೋದು ಎಲ್ರಿಗೂ. ನೀವು ಯಾವಾಗಲೂ ಏನ್ ಹೇಳ್ತಾ ಇದ್ರಿ ಅಂದ್ರೆ, ಬ್ರೈನ್ ಡ್ರೈನ್ ಆಗ್ತಿದೆ, ನಮ್ಮ ಯುವಜನತೆ ಇಲ್ಲಿಂದ ಹೊರಗೋಗ್ತಿದ್ದಾರೆ ಅಂತ. ಆದ್ರೆ ಈಗ್ಲೂ ಕೂಡ ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಿರ್ತಾರೆ, US ಹೋಗ್ಬೇಕು ಅಂದ್ರೆ ಇಲ್ಲಿ ಸಂಪರ್ಕಿಸಿ, ಕೆನಡಾಕ್ ಹೋಗ್ಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಿ ಅಂತ. ಹೌದು, ತುಂಬಾ ಸಮಸ್ಯೆ ಇದೆ. ಇದು ತುಂಬಾ ಒಳ್ಳೆ ಪ್ರಶ್ನೆ. ಇದು ನಮ್ಮ ಯೂತ್ಗಳೇನಿದ್ದಾರೆ ಅವ್ರು ಓಡೋಗ್ತಿದ್ದಾರೆ ಇಲ್ಲಿಂದ. ಹೇಳ್ಬೇಕಂದ್ರೆ ಸಿಸ್ಟಮ್ದು ತಪ್ಪಿದು. ಅದಕ್ಕೆ ನಾವು ಅವ್ರನ್ನ ಇಲ್ಲೇ ಇರಿಸ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಅವರಿಗೆ ಇಲ್ಲೇ ಡಿಗ್ರಿ ಸಿಗಬೇಕು, ಮತ್ತು ಆ ಡಿಗ್ರಿಗೆ ಅನುಸಾರವಾಗಿ ಅವರಿಗೆ ಕೆಲಸ ಸಿಗಬೇಕು. ಆಗ ಅವ್ರು ಎಲ್ಲಿಗೂ ಹೋಗಲ್ಲ. ವಿದೇಶಕ್ಕೆ ಹೋಗೋದು ಏನು ಚಿಕ್ಕ ಕೆಲಸ ಅಲ್ಲ ಸರ್. ಈಗ ನೀವು ಬಹುಶಃ ನೋಡ್ತಿರ್ಬೋದು, 600-700 ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರ ತಲೆ ಮೇಲೆ ಕತ್ತಿ ತೂಗಾಡ್ತಾ ಇದೆ. ಅವ್ರನ್ನ ಅಲ್ಲಿಂದ ಡಿಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಪ್ಪಾದ ಮಾಹಿತಿಗಳನ್ನ ಕೊಟ್ಟು ಅಲ್ಲಿ ಹೋಗಿದ್ದಾರೆ ಅವರು ಕೆನಡಾದಲ್ಲಿ. ಯಾಕೆ ಹೋಗ್ತೀರಾ ನೀವು? ಅಮ್ಮನ ಬಳೆಗಳನ್ನ ಮಾರ್ಕೊಂಡು, ಅಪ್ಪನ ಜಾಗ ಮಾರ್ಕೊಂಡು. ಅಲ್ಲಿ ಸಿಸ್ಟಮ್ ಇದೆ, ಅಲ್ಲಿ ಡಿಸಿಪ್ಲಿನ್ ಇದೆ. ನಮ್ಮಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲೇ ನೌಕರನ್ನ ಹುಟ್ಟಿಸ್ಬೇಕು ಅಂತ. ಈಗ ಇದಕ್ಕೂ ಮುಂಚೆ ಏನಾಗ್ತಿತ್ತಂದ್ರೆ, ಪಂಜಾಬಲ್ಲಿ ಏನೇನು ಇಂಡಸ್ಟ್ರಿಯಲ್ ಇತ್ತು ಅದೆಲ್ಲ ವಾಪಸ್ ಹೊರಟೋಗ್ಬಿಡ್ತು. ಯಾವುದೇ ಇಂಡಸ್ಟ್ರಿಯಲಿಸ್ಟ್ ಬಂದರೂ ಕೂಡ ಇಲ್ಲಿ ಫ್ಯಾಕ್ಟ್ರಿ ಮಾಡಬೇಕು ಅಂತ ಎಲ್ಲದಕ್ಕಿಂತ ಮುಂಚೆ ಏನು ಕೇಳ್ತಿದ್ರು ಅಂದರೆ, ನನಗೆಷ್ಟು ಸಿಗುತ್ತೆ ಅಂತ. ಮೊದಲು MOU ಅವ್ರೊಂದು ಫ್ಯಾಮಿಲಿ ಜೊತೆ ಮಾಡೋಕ್ಕೆ ಬರ್ತಾಯಿದ್ರು. ಈಗ MOU 3 ಕೋಟಿ ಜನರ ಜೊತೆ ಆಗ್ತಾ ಇದೆ. ಟಾಟಾ ಅವ್ರು ಬರ್ತಾ ಇದ್ದಾರೆ. ಸೆಕೆಂಡ್ ಬಿಗ್ಗೆಸ್ಟ್ ಆಫ್ಟರ್ ಜಮ್ಶೆದ್ಪುರ್, ಲುಧಿಯಾನದಲ್ಲಿ. ಎಷ್ಟು ಸಾವಿರ ಜನಗಳಿಗೆ ಕೆಲಸ ಸಿಗುತ್ತೆ ಹೇಳಿ? GSW ಬಂತು. ವರ್ಧಮಾನ್ ಅವ್ರು ಇದ್ದಾರೆ ನಮ್ಮ ಹತ್ರ. ಹೀರೋ ಕೂಡ ಆಲ್ರೆಡಿ ಇದೆ. ಮತ್ತೆ ಗೂಗಲ್ ಬರ್ತಾ ಇದೆ, ವಂಡರ್ಲಾ ಬರ್ತಾ ಇದೆ. ತುಂಬ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರ್ತಾ ಇದೆ ಪಂಜಾಬ್ಗೆ. ಅವ್ರಿಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಪಂಜಾಬ್ ಅಂತೂ ಮೊದಲನೇ ದಿವಸದಿಂದನೇ ರೋಲ್ ಮಾಡೆಲ್ ಆಗಿದೆ ಈ ದೇಶಕ್ಕೋಸ್ಕರ. ಡ್ರಗ್ ಮಾಫಿಯಾ ಅನ್ನೋದು ಪಂಜಾಬಿನ ಮೂಲೆ ಮೂಲೆನಲ್ಲೂ ನಡೀತಾ ಇದೆ. ಮತ್ತೆ ಯುವಕರು ಬೀದಿಲಿ ಡ್ರಗ್ಸ್ ತಗೋತಾ ಇದ್ದಾರೆ. ಇದನ್ನ ರೋಲ್ ಮಾಡೆಲ್ ಅಂತ ಹೇಳ್ತೀರಾ? ಈಗ ನೋಡಿ, ಇದ್ರ ಹಿಂದೆ ತುಂಬ ದೊಡ್ಡ ಕಥೆ ಇದೆ.
ಯಾಕಂದರೆ ಬಾರ್ಡರ್ ಸ್ಟೇಟ್ ಇದು. ಮೊದಲು ಪಂಜಾಬ್ ಕೇವಲ ಟ್ರಾನ್ಸಿಟ್ ಸ್ಟೇಟ್ ಆಗಿತ್ತು ಡ್ರಗ್ಸ್ಗೋಸ್ಕರ. ಆ ಕಡೆಯಿಂದ ಬರ್ತಾಯಿತ್ತು ಡ್ರಗ್, ಮುಂಬೈ ಕಡೆ ಹೊರಟೋಗ್ತಾಯಿತ್ತು. ಈಗದು ಏನಾಗಿದೆ ಅಂತಂದರೆ ಕನ್ಸ್ಯೂಮಿಂಗ್ ಸ್ಟೇಟ್ ಆಗಿಬಿಟ್ಟಿದೆ. ನಮ್ಮ ಯೂತ್ತೀಗ ತುಂಬಾ ಡ್ರಗ್ಸ್ನ ಸೇವಿಸ್ತಿದ್ದಾರೆ. ಇದಕ್ಕೂ ಕಾರಣ ಅಂತಂದರೆ ನಿರುದ್ಯೋಗ. ಒಂದು ವೇಳೆ ಅವ್ರಿಗೇನಾದರೂ ಕೆಲಸ ಸಿಕ್ತು ಅಂದರೆ ಅವರು ಖಂಡಿತವಾಗ್ಲೂ ಆ ಕಡೆ ಹೋಗಲ್ಲ. ಈಗ ನಾವು ಆಟದ ಬಗ್ಗೆ ಶುರು ಮಾಡಿದ್ದೀವಿ. ಈಗ ನಾವು ಪಂಜಾಬ್ ಪೊಲೀಸ್ನಲ್ಲಿ ಭರ್ತಿ ಮಾಡೋದಕ್ಕೋಸ್ಕರ ಪ್ರತಿ ವರ್ಷ ಅನೌನ್ಸ್ಮೆಂಟ್ ಮಾಡಿದ್ದೀವಿ 2200 ಪೋಸ್ಟ್ನ ಭರ್ತಿ ಮಾಡ್ತೀವಿ ಅಂತ. ಅದಕ್ಕೋಸ್ಕರ ಅವ್ರು ತಯಾರಾಗಬೇಕು. ಆ ಟೈಮಲ್ಲಿ ಅವರು ತಮ್ಮ ಬಾಡಿನ ಪ್ರೀತಿಸಬೇಕು. ಅವರ ಟೈಮು ಎಲ್ಲಿ ಬೇರೆ ಕಡೆ ಹೋಗ್ತಾ ಇತ್ತು, ಅದು ಆ ಟೈಮ್ನ ನಾವು ಬೇರೆ ಕಡೆ ಬೇಯಿಸಿದ್ರೆ ಅವರು ಆ ಕಡೆ ಎಲ್ಲೂ ಹೋಗೋದಿಲ್ಲ. ಸೊ ಇದನ್ನು ಮಾಡಬೇಕು, ಸರಿ ಮಾಡಬೇಕು. ಮತ್ತು ಪಂಜಾಬ್ನ ಮತ್ತೆ ಪಂಜಾಬ್ ಮಾಡಬೇಕು ಸರ್. ಕ್ಯಾಲಿಫೋರ್ನಿಯಾ, ಲಂಡನ್, ಪ್ಯಾರಿಸ್ ಮಾಡೋ ಅಗತ್ಯ ಇಲ್ಲ ಸರ್. ನಮ್ಮ ಈ ಪಂಜಾಬ್ ಗುರುಗಳ ಪೀರ್ಗಳ ನೆಲೆ ಇದು ಸರ್, ಹುತಾತ್ಮರ ನೆಲೆ ಇದು. ನಾವು ಮತ್ತೊಮ್ಮೆ ಪಂಜಾಬ್ನ ಕಟ್ಟಬೇಕಾಗಿದೆ. ಮತ್ತು ಪಂಜಾಬ್ ಅದು ಹೇಳ್ತಾರಲ್ಲ, ಭಾರತ ಒಂದು ಚಿನ್ನದ ಉಂಗುರ ಆದರೆ ಪಂಜಾಬ್ ಅದರಲ್ಲಿರೋ ನಗ. ಅಂದರೆ ದೇಶ ಒಂದು ಉಂಗುರ ಆದರೆ ಅದರಲ್ಲಿರೋ ನಗ ಇದೆಯಲ್ಲ, ಆ ವಜ್ರ, ಅದು ಪಂಜಾಬು. ಆ ನಗದ ಹೊಳಪೇನಿತ್ತು, ಅದು ಸ್ವಲ್ಪ ಮಾಸಿದೆ, ಅದನ್ನು ಹೊಳಪಿಸ್ತೀವಿ ಸರ್.